ನನ್ನ ಹೆಸರು ಪೂಜಾ. ನನ್ನ ಅಜ್ಜಿ ನನ್ನ ಮಾವನ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ ತುಂಬ ಆಸೆ. ಹಾಗೆ ಮಾತು ಮಾತಿಗೆ ಎಲ್ಲರ ಮುಂದೆ ಹೇಳ್ತಾನೆ ಇದ್ದರು. ಆದರೆ ನಾನು ಇನ್ನೂ ಚಿಕ್ಕವಳು. ನಾನು ಓದೋದ್ರಲ್ಲಿ ಟಾಪರ್. ನನ್ನ ಮಾವ ತುಂಬ ದೊಡ್ಡವನು. ಅವ್ನು ಡಿಗ್ರಿ ಓದ್ತಾ ಇರಬೇಕಾದ್ರೆ ನಾನು ಇನ್ನೂ 9ನೇ ತರಗತಿಲಿ ಓದ್ತಾ ಇದ್ದೆ. ನನ್ನ ಮಾವನಿಗೂ ನನ್ನ ಮೇಲೆ ಇಷ್ಟ ಇತ್ತು. ಆದರೆ ನಾನು ಓದೋ ಕಡೆ ಹೆಚ್ಚು ಗಮನ ಹರಿಸ್ತಾ ಇದ್ದೆ. ಒಂದೊಂದು ಸಲ ಬರ್ತಾಯಿದ್ರು ನನ್ನ ಮನೆಗೆ ನೆಪ ಮಾಡಿಕೊಂಡು ನನ್ನ ನೋಡಲು. ಆಗ ನಾನು ಹೆಚ್ಚು ರೂಮ್ನಲ್ಲೇ ಇರ್ತಾ ಇದ್ದೆ. ಆಗ ನನಗೆ ಅವನ ಮೇಲೆ ಇಷ್ಟ ಇರಲಿಲ್ಲ. ಆದರೆ ನಾನು ಏನು ರಿಯಾಕ್ಟ್ ಮಾಡ್ತಾನೂ ಇರಲಿಲ್ಲ. ಅವ್ನು ಡಿಗ್ರಿ ಕಂಪ್ಲೀಟ್ ಮಾಡಿ ಮುಂದೆ ಒಂದು ಕಂಪ್ನಿಯಲ್ಲಿ ಜಾಬ್ ಮಾಡ್ತಾ ಇದ್ದ. ನಾನು 10th ಇದ್ದಾಗ ಅವ್ನು ಕೆಲಸಕ್ಕೆ ಹೋಗೋ ದಾರಿಯಲ್ಲೇ ನನ್ನ ಮನೆ ಇತ್ತು. ಹಾಗೆ ಬರ್ತಾ ಇದ್ದ. ಆಗ ನನ್ನ ಅಮ್ಮ, ಮಗ ಸ್ವಲ್ಪ ಅವಳಿಗೆ ಡ್ರಾಪ್ ಮಾಡಿಬಿಡು ಸ್ಕೂಲ್ಗೆ, ಲೇಟ್ ಆಯಿತು ಅಂತ ಹೇಳಿ ಕೊಡ್ತಾಯಿದ್ರು. ಅಮ್ಮ ಹೇಳಿದ ಮಾತು ಕೇಳಲೇಬೇಕು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೆ. ಅವ್ನು ಬೇಕು ಅಂತಲೇ ಬರ್ತಾ ಇದ್ದದ್ದು. ದಾರಿ ತುಂಬ ಪ್ರೀತಿ ಮಾತೇ ಆಡ್ತಾ ಇದ್ದ. ಆದರೆ ನಾನು ಏನೂ ಮಾತಾಡದೆ ಸುಮ್ಮನೆ ಕೇಳ್ಕೊಂಡು ಹೋಗ್ತಾ ಇದ್ದೆ. ಇದೇ ಅವ್ನು ರೂಢಿ ಮಾಡ್ಕೊಂಡಿದ್ದ. ಒಂದು ದಿನ ಕರ್ಕೊಂಡು ಹೋಗೋ ದಾರಿಯಲ್ಲಿ ಮಧ್ಯ ನಿಲ್ಲಿಸಿ ನನಗೆ ಪ್ರಪೋಸ್ ಮಾಡ್ದ. ನನಗೆ ಆ ಯೋಚನೆ ಮಾಡೋ ಸರಿಯಾದ ಯೋಜನೆ ಇರಲಿಲ್ಲ. ಆಯಿತು ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೆ. ಹೇಳಿದೆ, ಆದರೆ ನಾನು ತುಂಬ ಓದಬೇಕು, ಜಾಬ್ಗೆ ಹೋಗಬೇಕು, ಮತ್ತೆ ಮದುವೆ. ಅದರ ಮಧ್ಯೆ ನೀವು ಹೀಗೆಲ್ಲ ಮಾಡಿದ್ರೆ ನನಗೆ ಓದೋದ್ರಲ್ಲಿ ಕಾನ್ಸಂಟ್ರೇಟ್ ಇರೋದಿಲ್ಲ. ಸೊ ಪ್ಲೀಸ್ ಅಂತ ಹೇಳಿದೆ. ಅವರು ಆಯಿತು ಅಂತ ಒಪ್ಕೊಂಡಿದ್ರು. ಈಗ ಹೆಚ್ಚಾಗಿ ಬರ್ತಾನೆ ಇರಲಿಲ್ಲ ಇದನ್ನು ಕೇಳಿ. ಒಂದೊಂದು ಸಲ ಬರ್ತಾಯಿದ್ರು. ಬರುವಾಗ ನನಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ತರ್ತಾಯಿದ್ರು. ಸ್ಕೂಲ್ ಹತ್ತಿರ ಬಿಡುವಾಗ ನನ್ನ ಫ್ರೆಂಡ್ ಎಲ್ಲರೂ ತಮಾಷೆ ಮಾಡ್ತಾಯಿದ್ರು. ಅವನು ನೋಡಲು ತುಂಬ ಚೆನ್ನಾಗಿದ್ದ. ಹಾಗೆ 10ನೇ ತರಗತಿ ಒಳ್ಳೆ ಮಾರ್ಕ್ನಿಂದ ಪಾಸ್ ಮಾಡಿದೆ. ಕಾಲೇಜ್ಗೆ ಸೇರಿಕೊಂಡೆ. ಅಲ್ಲಿ ನಾನು ಹೇಳಿಬಿಟ್ಟಿದ್ದೆ, ಇನ್ನು ನನ್ನ ನೀವು ಡ್ರಾಪ್ ಮಾಡಬೇಡಿ ನನ್ನ ಅಂತ ರಿಕ್ವೆಸ್ಟ್ ಮಾಡಿದ್ದೆ. ಹಾಗೆ ಒಪ್ಕೊಂಡು ಬರ್ತಾ ಇರಲಿಲ್ಲ. ನನಗೆ ಹೀಗೆ ಹೋಗೋದು ಬರೋದು ಮಾಡುವಾಗ ಅಲ್ಲಿ ಟೆಂಪೋದವರು ಪರಿಚಯ ಆದರು. ಅವ್ರ ಜೊತೆ ಮಿಂಗಲ್ ಆಗ್ತಾ ಆಗ್ತಾ ಅವರನ್ನು ಹೇಗೆ ನಾನು ಲವ್ ಮಾಡೋದು ಸ್ಟಾರ್ಟ್ ಮಾಡಿದೆ ಗೊತ್ತೇ ಆಗಲಿಲ್ಲ. ಆದರೆ ನನ್ನ ಮನಸ್ಸಲ್ಲಿ ಮಾತ್ರ ಮಾಡ್ಕೊಂಡಿದ್ದೆ. ಅವರು ನನ್ನ ಜೊತೆ ಹಾಗೆ ನಡ್ಕೋತಿದ್ರು. ಒಂದು ದಿನ ಹೇಳ್ದೆ ಕೇಳದೆ ಸಂಜೆ ಟೈಮು ಟೆಂಪೋ ಹತ್ತೋ ಸಮಯದಲ್ಲಿ ನನ್ನ ಮಾವ ಬಂದ. ನನಗೆ ತುಂಬ ಕೋಪ ಬಂತು ಅವ್ರ ಮೇಲೆ. ಇಗ್ನೋರ್ ಮಾಡೋಕ್ಕೂ ಆಗಲ್ಲ. ಅವ್ರು ಬಾ ಅಂತ ಕರೆದ್ರು. ಅವನು ನನ್ನೇ ನೋಡ್ತಾ ಇದ್ದ. ನಾನು ಬೇರೆ ಏನೂ ಹೇಳ್ದೆ ಅವ್ರ ಜೊತೆ ಹೊಟ್ಟೋದೆ. ದಾರಿ ಮಧ್ಯೆ ಏನೂ ಮಾತಾಡಲಿಲ್ಲ. ನನ್ನ ಮನಸ್ಸಲ್ಲಿ ಇದೇ ಯೋಚನೆ, ಎಲ್ಲಿ ಅವನು ಇದನ್ನು ನೋಡಿ ಮಾತಾಡಲ್ವಾ ಅಥವಾ ಇನ್ನೂ ಏನಾದರೂ ತಿಳ್ಕೊಂಡೆ ಅಂತ. ನಾನು ಅವನು ಕೋಪದಿಂದನೇ ರಿಯಾಕ್ಟ್ ಮಾಡಿದೆ. ನಿಮಗೆ ಹೇಳಿಲ್ವಾ ನನ್ನ ಕಾಲೇಜ್ಗೆ ಮಾತ್ರ ಬರಬೇಡಿ ಅಂತ? ಆದರೆ ನೀವು ಅಲ್ಲಿ ನನ್ನ ಫ್ರೆಂಡ್ ಎಲ್ಲ ನೋಡ್ತಾ ಇದ್ರು. ಆಗ ನೋಡಲಿ, ಇದೊಳ್ಳೆ ಮಾತಾಯ್ತಲ್ಲ, ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ, ನಾನು ನಿನ್ನ ಜೊತೆ ಮದುವೆ ಆಗೋನು ಅಂತ ಇದ್ದೀನಿ. ಇದು ನನ್ನ ಅಭಿಪ್ರಾಯ ಮಾತ್ರ ಅಲ್ಲ, ನಮ್ಮ ಮನೆಯವರೆಲ್ಲ ಅಭಿಪ್ರಾಯ. ಏನಿದ್ರು ತಿಳ್ಕೊಂಡ್ರೆ ತಿಳ್ಕೊಳ್ಳಿ, ಅದಕ್ಕೇನು ಈಗ ಅಂತ ಹೇಳ್ದ. ಆಗ ಅಮ್ಮ ಬಂದು, ಬಾ ಒಳಗೆ ಬಾ, ನೀನೇ ಕಲ್ಲೇ ನಿಂತು ಮಾತಾಡ್ಸ್ತಿದೀಯಾ? ಆಗ ನೋಡಿ ನಾನು ಆಫೀಸ್ ಬಿಟ್ಟು ಅವಳನ್ನು ಕರ್ಕೊಂಡು ಬಂದಿದ್ದಕ್ಕೆ ಹೇಗೆ ಕೋಪ ಮಾಡ್ತಾ ಇದ್ದಾಳೆ ಅಂತ. ಆಗ ಯಾಕೆ, ಒಳ್ಳೇದಾಯ್ತಲ್ಲ, ಅಯ್ಯೋ ಅವಳು ಇನ್ನೂ ಚಿಕ್ಕವಳು, ನೀ ಬಾ ಒಳಗೆ, ಹೋಗು ಪೂಜಾ ಸ್ವಲ್ಪ ಟೀ ಮಡಗು ಅಂತ ಕಳಿಸಿದ್ರು. ನಾನು ಹೋಗಿ ಮಡಗಿ ಕೊಟ್ಟೆ. ಮತ್ತು ರೂಮ್ಗೆ ಹೊಟ್ಟೋದೆ. ನನಗೆ ರಾತ್ರಿ ಇಡೀ ನಿದ್ದೆನೇ ಇಲ್ಲ. ಮಾರನೇ ದಿನ ಹೋದೆ. ಆದರೆ ಅವನು ನಾರ್ಮಲ್ ಆಗಿಯೇ ಇದ್ದ. ಅವನು ಯಾರು ಅಂತ ಕೇಳ್ದ. ಆಗ ನಾನು ಅದು ನನ್ನ ಅಮ್ಮನ ತಮ್ಮ ಅಂತ ಹೇಳಿದೆ. ಟೆನ್ಷನ್ ಸೇರಿ ಆಯಿತು. ಹೀಗೆ ಆಗ್ತಾ ಆಗ್ತಾ ಒಂದು ದಿನ ನಾನೇ ಪ್ರಪೋಸ್ ಮಾಡಿದೆ. ಹಾಗೆ ಅವನು ಅಕ್ಸೆಪ್ಟ್ ಮಾಡ್ದ. ಆದರೆ ಈ ಮಾವನ ಜೊತೆ ಹೇಗೆ ಬಿಡಿಸೋದು ಅಂತ ಯೋಚನೆಯಲ್ಲೇ ಇದ್ದೆ. ನಾನು ಅವನ್ನ ತುಂಬ ಖುಷಿಯಾಗಿ ಸುತ್ತಾಡೋದು, ಮಾತಾಡೋದು ಅವನ ಜೊತೆ ಇದ್ದೆ. ಇದು ಡಿಗ್ರಿ ಕಂಪ್ಲೀಟ್ ಆಗೋ ತನಕ ಇತ್ತು. ಮಾವನ ಕಡೆಯಿಂದ ಮದುವೆ ಡೇಟ್ ಫಿಕ್ಸ್ ಮಾಡಿದರು. ಹಾಗೆ ಮಾವ ನನಗೆ ಒಂದು ಫೋನ್ ಕೂಡ ತಂದುಕೊಟ್ಟಿದ್ದ. ಮತ್ತು ಮೆಸೇಜಸ್ ಅದು ಇದು ಸ್ಟಾರ್ಟ್ ಆಯಿತು. ನಾನು ಇದರಲ್ಲೇ ಆ ಹುಡುಗನಿಗೆ ಮೆಸೇಜ್ ಮಾಡ್ತಾಯಿದ್ದೆ. ಮಾವನ ಮೆಸೇಜ್ ಅಥವಾ ಕಾಲ್ಗೆ ಅಷ್ಟೇ ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. 2-3 ಸಲ ಕೇಳಿದರು. ಆದರೆ ನಾನು ನನ್ನ ಫ್ರೆಂಡ್ ಅಂತ ಹೇಳ್ತಾ ಇದ್ದೆ. ಆದರೆ ಈ ಮದುವೆ ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಗೊತ್ತಲ್ಲ, ಮದುವೆ ದಿನಗಳು ಹತ್ತಿರ ಬಂದಾಗ ಗಂಡಸರು ಹೆಚ್ಚು ಮದುವೆ ಆದಮೇಲೆ ಆಗೋ ವಿಷಯದ ಬಗ್ಗೆ ಕೇಳೋದು, ಮಾತಾಡೋದು ಹೆಚ್ಚು ಮಾಡ್ತಾ ಇರ್ತಾರೆ. ಹಾಗೆ ಮಾವ ಮಾಡ್ತಾಯಿದ್ರು. ನಾನು ಇದೇ ಚಾನ್ಸ್ ಅಂತ ಅದನ್ನೆಲ್ಲ ಸೇವ್ ಮಾಡಿ ಎಲ್ಲರನ್ನ ಸೇರಿಸಿ, ಅವ್ನು ಸರಿ ಇಲ್ಲ, ಅವ್ನ ಬುದ್ಧಿ ಸರಿ ಇಲ್ಲ, ಅವ್ನು ಹೀಗೆಲ್ಲ ಈಗಲೇ ಮೆಸೇಜ್ ಮಾಡ್ತಾ ಇದ್ದಾನೆ, ನನಗೆ ಇಂಥ ಗಂಡಸಿನ ಹತ್ರ ಮದುವೆ ಆಗಲು ಇಷ್ಟ ಇಲ್ಲ ಅಂತ ನಿರಾಕರಿಸಿದೆ. ಇದರ ಮಧ್ಯೆ ನಮ್ಮ 2 ಕುಟುಂಬದ ಮಧ್ಯೆ ದೊಡ್ಡ ಜಗಳ ಆಯಿತು. ಇಬ್ಬರು ದೂರ ದೂರ ಆದರು. ಆದರೆ 2-3 ದಿನ ಆದಮೇಲೆ ಈ ವಿಷಯ ಆ ಹುಡುಗನಿಗೆ ಗೊತ್ತಾಗಿ ಅವನು ನನಗೆ ಚೀಟ್ ಮಾಡ್ದ. ಅವನು ಇಷ್ಟ ಇಲ್ಲ ಅಂತ ಮೆಸೇಜ್ ಮಾಡ್ದ. ನನ್ನ ಇಗ್ನೋರ್ ಮಾಡಲು ಸ್ಟಾರ್ಟ್ ಮಾಡ್ದ. ನಾನಿನ್ನು ಅದೆಲ್ಲ ಮರೆತು ನಾನು ಮುಂದೆ ಓದಿದೆ. ನನ್ನ ಮಾವನಿಗೆ ಅದೇ ಗ್ಯಾಪಲ್ಲಿ ಮದುವೆ ಆಯಿತು. ನಾನಿನ್ನು 3 ವರ್ಷ ಓದಿ ಮತ್ತೆ ಕಂಪ್ನಿಯಲ್ಲಿ ಜಾಬ್ ಮಾಡಿದೆ. ಗಂಡಿನ ಕಡೆಯವರು ಬರ್ತಾ ಇರ್ತಾರೆ. ಆದರೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಗ್ರಹ ಮ್ಯಾಚ್ ಆಗ್ತಾ ಇಲ್ಲ, ಹಾಗೆ ಹೀಗೆ ಅಂತ ನಿರಾಕರಿಸಿ ಹೋಗ್ತಾಯಿದ್ರು. ನಾನು ಬೇರೆಯವ್ರ ಜೀವನದಲ್ಲಿ ಆಟ ಆಡೋಕ್ಕೆ ಹೋಗಿ ನನ್ನ ಜೀವನನ ನಾನು ಹಾಳು ಮಾಡಿಕೊಂಡೆ. ಈಗ ಮದುವೆ ಆಗದೆ ನನ್ನ ಮನೇಲೇ ನಾನು ಕೂತಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.